ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 43ನೆಯ ಶ್ಲೋಕ. ತತ್ರ ತಬ್ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಅರ್ಜುನ, he automatically resides in that birth, the latenesses of even mindedness of his previous birth, and through that he strives harder than ever for perfection in the form of God realization. ಅರ್ಜುನ, ಯಾರು ಯೋಗ ಸಿದ್ಧಿಯನ್ನು ಮಾಡುತ್ತಾ ಪ್ರಯತ್ನವನ್ನು ಮಾಡ್ತಾ ಮಧ್ಯದಲ್ಲಿ ದೇಹವನ್ನು ಬಿಟ್ಟಿರುತ್ತಾರೋ ಅವರು ಲಭತೆ ಪೌರ್ವದೇಹಿಕಂ. ಪೌರ್ವದೇಹ ಅಂತಂದರೆ ಪೂರ್ವಜನ್ಮದ ಎಲ್ಲ ಕ್ರಿಯಾಕರ್ಮಗಳನ್ನು ಹೊಂದುತ್ತಾರೆ. ಮತ್ತು ಅವರು ಸಿದ್ಧಿಯನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಾರೆ, ಹೊಂದುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಅರ್ಜುನನಿಗೆ ಬಂದಿರುವಂಥ ಪ್ರಶ್ನೆ ಏನಿತ್ತು ಅಂತಂದರೆ, ನಾನು ಈ ಜನ್ಮದಲ್ಲಿ ಮಾಡ್ತಾ ಇದ್ದು ಮಧ್ಯದಲ್ಲಿ ಸತ್ತು ಹೋದರೆ ನನಗೆ ಈಗ ಮಾಡಿರ್ತಕ್ಕಂಥ ಪ್ರಯತ್ನ ವಿಫಲವಾಗಿ ಹೋಗುತ್ತದೆ ಮತ್ತು ನನಗೆ ನಷ್ಟವಾಯಿತಲ್ಲ ಅಂತ ಅಂದುಕೊಂಡಿದ್ದ, ಸಂಶಯವನ್ನು ವ್ಯಕ್ತಗೊಳಿಸಿದ್ದ. ಆ ಸಂಶಯ ನಿವಾರಣೆಗೋಸ್ಕರವಾಗಿ ಭಗವಂತನು ಇಲ್ಲಿ ಹೇಳ್ತಾ ಇದ್ದಾನೆ, ಪ್ರಯತ್ನ ಮಾಡ್ತಕ್ಕಂಥವ್ರು ಯಾರಿಗೂ ಕೂಡ ನಷ್ಟ ಅನ್ನುವಂಥದ್ದು ಇಲ್ಲ. ಅವರು ಮತ್ತೆ ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಕ್ರಿಯಾಕರ್ಮಗಳನ್ನು ಈ ಜನ್ಮದಲ್ಲಿ, ಅಂದರೆ ಮುಂದೆ ಬರತಕ್ಕಂಥ ಜನ್ಮದಲ್ಲಿ ಅನುಭವಿಸುತ್ತಾರೆ. ಆ ಪ್ರಯತ್ನದ ಫಲವು ಅವರಿಗೆ ಮುಂದಿನ ಜನ್ಮದಲ್ಲಿ ಸಹಕಾರವನ್ನು ಕೊಡುತ್ತದೆ. ಹೇಗೆ ಮೆಟ್ಟಲುಗಳು ಹತ್ತುವವನಿಗೆ ಕೆಳಗಿನ ಮೆಟ್ಟಲುಗಳು ಮೇಲಿನ ಮೆಟ್ಟಲುಗಳಿಗೆ ಹೋಗೋದಕ್ಕೆ ಸಹಾಯ ಮಾಡುತ್ತವೆಯೋ, ಏಣಿ ಅನ್ನುವಂಥದ್ದು ಕೆಳಗಿನಿಂದ ಮೇಲೆ ಹೋಗೋದಕ್ಕೆ ಸಹಾಯ ಮಾಡುತ್ತದೆಯೋ, ಹಾಗೆಯೇ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳು ಈ ಜನ್ಮದಲ್ಲಿ ಆತನಿಗೆ ಸಹಾಯವನ್ನು ಮಾಡುತ್ತವೆ. ಪೌರ್ವದೇಹ ಅಂತ ಹೇಳಿದೆ, ಆ ಸಂಸ್ಕಾರಗಳು ಅಂತ ಅರ್ಥವನ್ನು ಮಾಡಬೇಕು. ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸಂಸ್ಕಾರಗಳು, ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳು, ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಪುಣ್ಯಗಳು, ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸತ್ಕರ್ಮಗಳಾಗಲಿ ದುಷ್ಕರ್ಮಗಳಾಗಲಿ ಅವು ಈ ಜನ್ಮದಲ್ಲಿ ಫಲವನ್ನು ಕೊಡುತ್ತವೆ. ಆದ್ದರಿಂದ ಪ್ರಯತ್ನ ಅನ್ನುವಂಥದ್ದನ್ನು ಯಾರು ಬಿಡಬಾರದು. ಪ್ರಯತ್ನವನ್ನು ಯಥಾರೀತಿ ಮಾಡುತ್ತಲೇ ಇರಬೇಕು ಅನ್ನುವಂಥ ಅಭಿಪ್ರಾಯ. ಪ್ರಯತ್ನಕ್ಕೆ ಫಲ ಸಿಗುತ್ತದೆ ಅಥವಾ ಸಿಗುವುದಿಲ್ಲವೋ ಅನ್ನುವಂಥ ಅಭಿಪ್ರಾಯವನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡೋದಾಗಲಿ, ಪ್ರಯತ್ನವನ್ನು ಮಾಡೋದಾಗಲಿ, ಯೋಗವನ್ನು ಮಾಡೋದಾಗಲಿ, ಜ್ಞಾನವನ್ನು ಸಾಧಿಸುವುದಾಗಲಿ ತಿಳಿದುಕೊಳ್ಳಬಾರದು. ಆ ಪ್ರಯತ್ನ ಅನ್ನುವಂಥದ್ದು ಯಾವಾಗಲೂ ಅವರಿಗೆ ನಿತ್ಯ ನಿರಂತರವಾಗಿ ಲಭ್ಯವಾಗಿರುತ್ತದೆ. ಈಗ ಸಿಗದೆ ಹೋದರೂ ಮುಂದಿನ ಜನ್ಮಕ್ಕಾದರೂ ಕೂಡ ಖಂಡಿತವಾಗಿ ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಈಗ ನಾನು ಮಾಡಿದೆ, ನನಗೆ ಸಿಗಲಿಲ್ಲ, ಆದ್ದರಿಂದ ನನ್ನ ಪ್ರಯತ್ನ ವ್ಯರ್ಥವಾಯಿತು, ನಾನು ಮಾಡಬಾರ್ದಾಗಿತ್ತು ಅಂತ ತಿಳಿದುಕೊಳ್ಳಬಾರದು ಅಂತ ಅಭಿಪ್ರಾಯ. ಬಹಳ ಜನರು ಕೆಲಸ ಮಾಡಲಿಕ್ಕೆ ಹೋಗಿ ಏನು ಅವರು ಸಿದ್ಧಿ ಆಗದೆ ಹೋದಾಗ ನಷ್ಟವಾಯಿತು ಅಂಥೇಳಿ ದುಃಖವನ್ನು ಅನುಭವಿಸ್ತಾರೆ. ಆದರೆ ಅವರಿಗೆ ನಷ್ಟ ಆಗೋದಿಲ್ಲ. ಅವರಿಗೆ ಆ ಸಿದ್ಧಿ ಮುಂದಿನ ಹಂತಕ್ಕಾದರೂ ಮುಂದಿನ ಬಾರಿಗಾದರೂ ಅವರಿಗೆ ಸಿಗುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಇದೆ. ಆದ್ದರಿಂದ ಒಂದು ಬಾರಿ ಸಾಧನೆ ಮಾಡಲಿಕ್ಕೆ ಹೋದಾಗ ಸಿದ್ಧಿಯಾಗದೆ ಹೋದರೆ ಸಮಯ ಹಾಳಾಯಿತು, ನನಗೆ ಅದು ಸಿಗಲಿಲ್ಲ, ಇನ್ನು ಆ ಕೆಲಸ ಮಾಡಬಾರದು ಅನ್ನುವಂಥದ್ದನ್ನು ತೀರ್ಮಾನ ಮಾಡಬಾರದು. ಈ ಒಮ್ಮೆ ನನಗೆ ಸಿಗದೆ ಹೋದರೆ ಇನ್ನೊಂದು ಬಾರಿ ಆದರೂ ನನಗೆ ಸಿಗುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಇಟ್ಟುಕೊಂಡು ಇನ್ನೊಮ್ಮೆ ಆದರೂ ನಾ ಅದನ್ನು ಪಡೆದೇ ತೀರ್ತೇನೆ ಅನ್ನುವಂಥ ಅಭಿಪ್ರಾಯದಿಂದ ನಾನು ಮಾಡುವಂಥ ಪ್ರಯತ್ನ ನನಗೆ ಖಂಡಿತವಾಗಿಯೂ ಲಭ್ಯವಾಗುತ್ತದೆ ಅನ್ನುವಂಥ ಆಶಯವನ್ನು ಇಟ್ಟುಕೊಂಡು ತನ್ನ ಕೆಲಸವನ್ನು ಮಾಡಬೇಕು ಅಂತ. ಈ ರೀತಿ ಮಾಡ್ತಕ್ಕಂಥವನ ಸಾಧನೆಯು ಖಂಡಿತವಾಗಿಯೂ ಪೂರ್ಣವಾಗುತ್ತದೆ, ಖಂಡಿತವಾಗಿಯೂ ಸಿದ್ಧಿಯಾಗುತ್ತದೆ, ಖಂಡಿತವಾಗಿಯೂ ಆತನು ಶಾಂತಿಯನ್ನು ಹೊಂದುತ್ತಾನೆ. ತನ್ನ ಸಾಧನೆ ಅನ್ನುವಂಥದ್ದು ತನಗೆ ಸರ್ವತೋಮುಖವಾಗಿ ಸುಖ ಸಂತೋಷಗಳನ್ನು ನೀಡುತ್ತದೆ ಅನ್ನುವಂಥದ್ರಲ್ಲಿ
ಎರಡು ಮಾತುಗಳಿಲ್ಲ. ಹಾಗಾಗಿ ಸಾಧಕನು ತನ್ನ ಸಾಧನೆಯನ್ನು ನಿಲ್ಲಿಸಬಾರದು, ತನ್ನ ಸಾಧನೆಯನ್ನು ಮುಂದುವರಿಸಬೇಕು. ಸಾಧನೆಯು ತನಗೆ ಸಿದ್ಧಿಯನ್ನು ಕೊಟ್ಟು ಸುಖವನ್ನು ಕೊಡುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಗೊಳಿಸಿದೆ. ಹರಿ ಓಂ ತತ್ಸ.